ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಫೂರ್ತಿ ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ದೇವಿಯನ್ನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಚೆಕಪ್ ಮಾಡಿದಂಥ ಡಾಕ್ಟ್ರು ಬಂದು ಹೊರಗಡೆ ಹೇಳ್ತಾ ಇರ್ತಾರೆ, ಇಲ್ಲ ಅವ್ರಿಗೆ ಇನ್ನೊಂದು 10 ನಿಮಿಷ ಲೇಟಾಗಿ ಕರ್ಕೊಂಡು ಬಂದಿದ್ದರೆ ಅವರು ಪ್ರಾಣಕ್ಕೆ ಅಪಾಯ ಇತ್ತು, ಈಗೇನಿಲ್ಲ, ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ಅಲ್ಲ ಏನೋ ಅಂತಾರಲ್ಲೋ ಅಜ್ಜಿತ ಅಂತ ಅಜ್ಜಿ ಕೇಳಿದಾಗ, ಇಲ್ಲ ಅಮ್ಮ ಹುಷಾರಿದ್ದಾಳಂತ ಅತ್ತೆ ಅಂತ ಹೇಳ್ತಾರೆ. ಆವಾಗ ಸಂಗೀತ, ಹಾಗಾದರೆ ಡಾಕ್ಟ್ರ್ ನಾವು ಹೋಗಿ ನೋಡ್ಬೋದಾ ಅವ್ರನ್ನ ಅಂದಾಗ, ಡಾಕ್ಟ್ರು ಇಲ್ಲ ಬೇಡ, ಅವ್ರನ್ನ 24 ತಾಸು ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಆವಾಗ ಅಪ್ಪು ಕೂಡ ತುಂಬಾ ನೋವು ಮಾಡ್ಕೋತಾಳೆ, ಅತ್ತೆ ಹೀಗಾಯ್ತಲ್ಲ ಅಂತ. ಆವಾಗ ರಮಣವರು ಎಲ್ಲ ಆಗಿದ್ದೆ ಈ ಹುಡುಗಿಯಿಂದ ಅಂತ ಪಾಪ ಭೂಮಿ ಕಡೆ ಕೈ ಮಾಡಿ ತೋರಿಸಿ ಆಕೆಗೆ ಮಾತಾಡ್ತಾರೆ. ಆವಾಗ ಅಜಿತ್ಗೆ ತುಂಬಾ ಕೋಪ ಬರುತ್ತೆ. ಪಾಪ ಆಕೆ ಏನು ಕಾರಣ ಮಾಡಿದ್ದಾಳೆ? ಅದಲ್ಲದೆ ಅಜ್ಜಿನೂ ಕೂಡ ದೇವಿಯನಿ ಹುಷಾರಾಗಿ ಮನೆಗೆ ಬಂದರೆ ಮಾತ್ರ ಈ ಹುಡುಗಿಗೆ ಮನೆಯಲ್ಲಿ ಜಾಗ, ಇಲ್ಲಾಂದರೆ ಇವಳು ಇತ್ತಿಂದಿತ್ತೇ ಹೋಗಬೇಕು ಅಂತ ಅಜ್ಜಿ ವಾರ್ನ್ ಮಾಡ್ತಾಳೆ. ಶ್ರವಣವರು ತುಂಬ ನೋವು ಮಾಡ್ಕೋತಾರೆ, ಯಾಕಂದರೆ ದೇವಿಯನಿದು CC ಕ್ಯಾಮ್ರಾದಲ್ಲಿ ಕಣ್ಣಾರೆ ಕಂಡಿರ್ತಾರೆ. ಆದರೆ ಪಾಪ ಅನ್ಯಾಯವಾಗಿ ಹುಡುಗಿ ಮಾತಾಡ್ತಿದ್ದಾಳಲ್ಲ ಅಮ್ಮ ಅಂತ ಅವ್ರಿಗೆ ನೋವು ಅನಿಸುತ್ತೆ. ಅಜ್ಜಿ ಅಳ್ತಾಳೆ. ರಮಣ್ಣು ಕೂಡ ಇದೇ ರೀತಿ ಜೀವ ಕಳ್ಕೊಂಡ, ಈಗ ಈ ದೇವಿಯನಿನೂ ಕೂಡ ಇದೇ ಥರ ಜೀವ ಕಳ್ಕೊತಾಳ ಅಂತ ತುಂಬಾ ಕಣ್ಣೀರು ಹಾಕ್ತಾ ಇದ್ದಾಳೆ. ಆಮೇಲೆ ಡಾಕ್ಟ್ರ್ ಬಂದುಬಿಟ್ಟು ಒಬ್ಬರು ಯಾರಾದರೂ ಇದ್ದು ಎಲ್ಲರೂ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆವಾಗ ಭೂಮಿ, ಸಾಹೇಬ್ರೆ ನಾನು ಇರ್ಬೋದಾ ದೇವಿಯಾನಿ ಅಮ್ಮನ ಜೊತೆ, ಅವ್ರನ್ನ ನಾನು ನೋಡ್ಕೊತೀನಿ ಅಂತ ಪಾಪ ಭೂಮಿ ಹೇಳ್ತಾಳೆ. ಆದ್ರೆ ಅಜ್ಜಿ, ಏನೇ ಇವಾಗ ಮಾಡಿರೋದು ಸಾಕಾಗಿಲ್ವಾ ನೀನು? ಆಕೆನ ಕೊಂದೇ ಬಿಡ್ಬೇಕಂತೀಯ ನೀನು? ಬೇಕಾಗಿಲ್ಲ, ಯಾರು ಇರೋದು ಬೇಕಾಗಿಲ್ಲ, ನಾನೇ ಇರ್ತೀನಿ ನನ್ನ ಸೊಸೆ ಜೊತೆ ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ಸಂಗೀತ, ಬೇಡ ಅಮ್ಮ, ನಿಂದು ಕೂಡ ಮಂಡಿ ನೋವಿದೆ, ನೀನು ಬೇಡಮ್ಮ, ನಾವೇ ಯಾರಾದರೂ ಇರ್ತೀವಿ, ನಾನೇ ಇದ್ಬಿಡ್ತೀನಿ ಅಂತ ಸಂಗೀತ ಹೇಳ್ತಾಳೆ. ಆವಾಗ ಶ್ರವಣವರು, ಬೇಡ ಅಕ್ಕ, ನೀನು ಇಲ್ಲಿ ಹಾಸ್ಪಿಟ್ಲಲ್ಲಿ ಉಳ್ಕೊಂಡ್ರೆ ಮನೆಯಲ್ಲಿ ಸಮಸ್ಯೆ ಆಗುತ್ತೆ, ನೀನು ಹಾಸ್ಪಿಟ್ಲಲ್ಲಿ ಇರೋದು ಬೇಡ ಅಕ್ಕ ಅಂತ ಹೇಳ್ತಾರೆ. ಆವಾಗ ರಾಮ್ ಅವರು, ಅಲ್ಲ ಸಂಗೀತನೂ ಬೇಡ ಮತ್ತು ಯಾರು ಇರೋದು ಹಾಗಾದರೆ ಅತ್ತೆ ಜೊತೆ ಅಂತ ಅಂದಾಗ ಮನಸ್ವಿನಿ, ನೀವೆಲ್ಲರೂ ಒಪ್ಪೋದಾದರೆ ದೇವಿಯನಿ ಚಿಕ್ಕಮ್ಮನ ನಾನು ಇರ್ತೀನಿ ಅವ್ರ ಹತ್ರ, ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆಲ್ಲರೂ ಕೂಡ ಓಕೆ ಅಂತಾರೆ. ಅಂದಮೇಲೆ ಆಕೆ ಅನ್ಕೋತಾಳ, ಅಲ್ಲ ಇವರು ಅಷ್ಟು ಸರಳ ಜೀವ ಅಲ್ಲ, ಇದು ವಿಷ ತಗೊಳ್ಳುವಂಥದ್ದು, ಇದು ಬೇರೆ ಏನೇ ಇದೆ, ಇದನ್ನು ನಾನು ಸರ್ಚ್ ಮಾಡಲೇಬೇಕು ಅಂತ ಮನಸ್ವಿನಿ ಅನ್ಕೋತಾಳ. ಈ ಕಡೆ ಪಾಪ ನಮ್ಮ ದೇವಿಯಾನಿ ಬಗ್ಗೆನೇ ಈ ಭೂಮಿ ದೇವ್ರ ಹತ್ರ ಬೇಡ್ತಾ ಇದ್ದಾಳೆ, ಬೇಗ ಆರಾಮಾಗಲಿ ನನ್ನ ದೇವಿಯಾನಿ ಚಿಕ್ಕಮ್ಮಂಗೆ ಅಂತ. ಈ ಕಡೆ ನೋಡಿದರೆ ನಾಟಕವನ್ನು ಆಡಿ ಆ್ಯಪಲ್ ಕಟ್ ಮಾಡ್ತಾ ಕುಂತಿರ್ತಾಳೆ. ಅದನ್ನು ನೋಡಿದಂಥ ಮನಸ್ವಿನಿ ಗಾಬರಿನೇ ಆಗ್ತಾಳೆ. ಏನಿದು ಮೇಡಮ್, ನೀವು ಆ್ಯಪಲ್ ತಿಂತಿದ್ದೀರಾ ಅಂದಾಗ, ಹೌದು ನನಗೇನೂ ಆಗಿಲ್ಲ, ಆದರೆ ನನ್ನ ವಿಚಾರಕ್ಕೆ ಬಂದರೆ ಯಾರನ್ನೂ ಕೂಡ ಬಿಡಲ್ಲ, ನಾನು ಅಷ್ಟು ಸರಳ ಅಲ್ಲ ಅಂತ ಅಂತಾಳೆ. ಆವಾಗ ಮನಸ್ವಿನಿ ಅನ್ಕೋತಾಳೆ, ತುಂಬ ಡೇಂಜರ್ ಇದ್ದಾಳೆ ಈಕೆ ದೇವಿಯಾನಿ ಅಂತ ಆಕೆನೂ ಕೂಡ ಅನ್ಕೋತಾಳೆ. ಈ ಕಡೆ ಏನು ದೇವರಿಗೆ ಬೇಡ್ತಾ ಇರ್ತಾಳೆ ಭೂಮಿ, ಅಲ್ಲಿಗೆ ಬಂದಂಥ ಸಂಗೀತ, ಬರ್ರಿ ಹೋಗೋಣ ಅಂತ ಹೇಳ್ತಾಳೆ. ಆವಾಗ ಅಜಿತ, ಇಲ್ಲ ಅಮ್ಮ ನೀವು ನಡ್ರಿ, ನಾನು ಬರ್ತೀನಿ, ಇದು ನನ್ನ ಸರಹದ್ದಲ್ಲೇ ಬರುತ್ತೆ, ನಾನು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಬೇಕು ಅಂದಾಗ, ಬೇಡ ಕಣೋ ನೀ ಮನೆ ಮಗ, ಈ ರೀತಿ ಬೇಡ, ಇದನ್ನಿಷ್ಟಕ್ಕೆ ಕೈ ಬಿಡು ಅಂದಾಗ, ಇಲ್ಲಮ್ಮ ನಾನು ಮನೆ ಮಗ ಆಗಿ ಒಬ್ಬ ವರ್ಕರಾಗಿ ಕೂಡ ವರ್ಕ್ ಮಾಡಬೇಕು ಅಂತ ಸ್ಟೇಷನ್ಗೆ ಕಾಲ್ ಮಾಡಿಬಿಟ್ಟು, ಸದಾನಂದ್ ನೀವು ಇನ್ನೊಬ್ಬರು ಬರ್ರಿ ಹಾಸ್ಪಿಟ್ಲಿಗೆ ಅಂತ ಕಾಲ್ ಮಾಡಿ ಹೇಳ್ತಾನೆ ಅಜಿತ. ಆಯಿತು ಅಂತ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಮನೇಲಿ ನೋಡಿದರೆ ಮತ್ತೆ ಈ ಭೂಮಿ ಅಜಿತನ ಕಿತ್ತಾಟ ನಡೆದಿರುತ್ತೆ. ಭೂಮಿ ನೋಡಿದರೆ ತುಂಬ ಒಳ್ಳೆ ಮುಗ್ಧೆ ಆಕೆ. ಪಾಪ ದೇವಿಯಾನಿ ಅಮ್ಮಂಗೆ ಈ ರೀತಿ ಆಗಬಾರ್ದಾಗಿತ್ತು, ಇವಾಗ ಅವ್ರಿಗೇನಾದರೂ ಆದರೆ ನನ್ನೇ ಎಲ್ಲರೂ ಕೂಡ ಹೊಣೆ ಮಾಡ್ತಾರೆ ಅಂತ ಭೂಮಿ ಅಂತಾಳೆ. ನೀ ಅದಕ್ಕೆ ಯಾಕೆ ವರಿ ಮಾಡ್ತೀಯ? ಆದರೆ ದೇವಿಯಾನಿ ಅತ್ತೆ ಈ ರೀತಿ ಮಾಡಿದಾರೆ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ಈ ರೀತಿ ಮುಖವಾಡವನ್ನು ಹಾಕ್ಕೊಂಡು ಯಾಕೆ ಬದುಕ್ತಾರೋ ಏನೋ ಅಂತ ಅಜಿತ ದೇವಿಯಾನಿ ಬಗ್ಗೆನೇ ಮಾತಾಡ್ತಾನೆ. ಆವಾಗ ಭೂಮಿ, ಇರಲಿ ಬಿಡಿ, ಏನಾದರೂ ಆಗಲಿ, ಇವಾಗ ಅವ್ರು ಹಾಗೆ ಮಾಡಿದಾರಂತ ನಂಗೆ ನಂಬಕ್ಕಾಗ್ತಾಯಿಲ್ಲ, ಆದರೆ ಅವ್ರು ಬೇಗನೆ ಹುಷಾರಾಗಿ ಮನೆಗೆ ಬರಬೇಕು ಅಂತ ಹೇಳ್ತಾಳ. ಆವಾಗ ಅಜಿತ, ಅಲ್ಲ ಕಣೆ, ನಿನ್ನ ಮೇಲೆ 4-5 ಬರೀ ಕೊಲೆ ಪ್ರಯತ್ನ ನಡೆದಿದೆ ಅಂದರೂ ಕೂಡ ಅವ್ರ ಬಗ್ಗೆನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲ ಅಂತ ರೇಗಿಬಿಟ್ಟು ಆಕೆಯ ಮೇಲೆ ರೇಗಾಡ್ತಾನೆ. ಆದ್ರೆ ಭೂಮಿ, ಅಲ್ಲ ರೀ, ನಾನು ಹೇಳಿದ್ದೇನು ಅವ್ರು ಹುಷಾರಾಗಿ ಬರಲಿ ಅಂತ ಅಂದರೂ ಕೂಡ ಅಜಿತ ರೇಗಿಬಿಟ್ಟು ರೂಮಿಂದ ಹೊರಗಡೆನೇ ಬಂದ್ಬಿಟ್ಟು ಹಾಲಲ್ಲಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾನೆ. ಅಲ್ಲ ಇವಳ ಬಗ್ಗೆ, ಕೊಲೆ ಪ್ರಯತ್ನ ನಡೆದರೂ ಕೂಡ ಅವ್ರ ಬಗ್ಗೆನೇ ಇಷ್ಟು ಸಾಫ್ಟ್ ಕಾರ್ನರ್ ಇದೆಯಲ್ಲ, ಎಂಥ ಹುಡುಗಿ ಇವಳು ಅಂತ ಅಲ್ಲೇ ಸೋಫಾ ಮೇಲೆ ಮಲಗಿಬಿಡ್ತಾನೆ ಅಜಿತ. ಅದನ್ನು ನೋಡಿದಂಥ ನಮ್ಮ ಅಪ್ಪು ನೀರು ಕುಡ್ಲಿಕ್ಕಂತ ಬಂದಿರ್ತಾಳೆ. ಅವ್ನು ನೋಡಿದಂಥ ಅಪ್ಪು ಬಂದು ಯೋಚನೆ ಮಾಡ್ತಾ, ಅಲ್ಲ ಇವರಿಬ್ಬರ ನಡುವೆ ದೇವಿನಿ ಚಿಕ್ಕಮ್ಮಂದು
ವಿಚಾರವಾಗಿ ಜೋರು ಜಗಳ ಆಗಿರಬೇಕು. ಅದಕ್ಕೆ ಇಲ್ಲಿ ಬಂದು ಮಲಗಿದ್ದಾನೆ ಇವನು ಅಜಿತ ಅಂತ ಮಲಗಿದವನ್ನ ಎಬ್ಬಿಸ್ತಾಳೆ ಅಪ್ಪು. ಎದ್ಬಿಟ್ಟು ಏನೇ ಅಪ್ಪು ಯಾಕೆ ಅಂದಾಗ, ಅಲ್ಲ ಇಬ್ಬರು ಜಗಳಾಡಿದ್ದೀರಾ ನೀವು, ಯಾಕೆ ಇಲ್ಲಿ ಬಂದು ಮಲಗಿದೀಯಾ ನೀನು ಹೆಂಡತಿ ಬಿಟ್ಟು ಅಂತ ಕೇಳ್ತಾಳೆ. ಅವಾಗ ಅಜಿತ, ಏನಿಲ್ಲ ಸ್ವಲ್ಪ ನಾನೇ ಹಾಗೆ ಈ ಕೇಸಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ಈ ಸ್ಟೇಷನಿಂದ ಕಾಲ್ ಬಂದರೆ ನಾನು ಎದ್ದೋಗಬೇಕು, ಆದರೆ ನನ್ನ ಹೆಂಡತಿಗೆ ಡಿಸ್ಟರ್ಬ್ ಆಗೋದಂತ ಇಲ್ಲಿ ಮಣಗಿದ್ದೀನಿ ಅಂತ ಹೇಳಿ ಆಕೆನ ಬಾಯಿ ಮುಚ್ಚಿಸ್ಬಿಡ್ತಾನೆ. ನಂತರ ಭೂಮಿನೂ ಬಂದು ಸಾಹೇಬ್ರೆ ಅಂತ ಕೂಗ್ತಾಳೆ. ಆದರೆ ಅಜಿತ್ ಹೇಳಲ್ಲ. ಅಯ್ಯೋ ಸೊಳ್ಳೆ ಎಷ್ಟೊಂದು ಇದೆ, ಸೊಳ್ಳೆ ಫ್ಯಾಮ್ಲಿ ಜೊತೆ ಮಲಗ್ತಾರ ಇವರು ಅಂದ್ಕೊಂಡು ಅಲ್ಲೇ ಗುಡ್ ನೈಟನ್ನು ತಂದು ಹಾಕಿ ಅವ್ರಿಗೆ ಒಂದು ಬ್ಲ್ಯಾಂಕೆಟನ್ನು ಕೂಡ ತಂದು ಹೊದಿಸ್ತಾಳೆ. ಮಲಗಲಿ ಬಿಡು, ಯಾಕೋ ಹೇಳ್ತಾ ಇಲ್ಲ ಇವರು ಅಂತ ಅವ್ರಿಗೆ ಅಲ್ಲೇ ರಗ್ಗನ್ನು ಹೊದಿಸ್ತಾಳೆ. ಮಾತಾಡ್ತಾಳಲ್ಲ, ಇವರು ಸಾಹೇಬ್ರು ಹೀಗೆ ಯಾಕೆ ಮಾಡಿದರು, ಗಂಡ ಹೆಂಡತಿ ಜಗಳ ಅಂದರೆ ಉಂಡು ಮಲ್ಗೋತನ ಅಂತ, ಆದರೆ ನಮ್ಮದು ಉಂಡಿಂದಾನೇ ಚಾಲುವಾಗುತ್ತಲ್ಲ ಇದು ಅಂತ ಬೈಕೋತಾನೆ ಅವನಿಗೆ ಬ್ಲ್ಯಾಂಕೆಟನ್ನು ತಂದು ಹೊಸ್ತಾಳೆ. ಸೊಳ್ಳೆ ಬತ್ತೆಯನ್ನು ಹಾಕಿಬಿಟ್ಟು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಅಲ್ಲ ಸಾಹೇಬ್ರೆ, ನಂದು ನಿಮ್ಮದು ಯಾವ ರೀತಿ ಸಂಬಂಧ ಇದು, ಒಬ್ರಿಗೊಬ್ರಿಗೆ ನಮ್ಗೆ ಇರೋಕ್ಕಾಗ್ತಾ ಇಲ್ಲ. ಒಬ್ಬರೊಬ್ಬರು ನೋವಿಗೆ ಎಷ್ಟು ಬೇಗ ಸ್ಪಂದಿಸ್ತೀವಿ ನಾವು, ಈ ನಮ್ಮಿಬ್ಬರ ಸಂಬಂಧಕ್ಕೆ ಯಾವ ಹೆಸರನ್ನು ಕೊಡಬೇಕು ನಾವು ಅಂತ ಯೋಚನೆ ಮಾಡ್ತಾ ಪಾಪ ಆಕೆನೂ ಕೂಡ ಲೇಟಾಗಿತ್ತು, ಅಲ್ಲೇ ನಿದ್ದೆ ಹೋಗಿಬಿಡ್ತಾಳೆ. ಆಕೆನೂ ಕೂಡ ಅಲ್ಲೇ ಏನು ಅಜಿತ್ ಸಾಹೇಬ್ರು ಸೋಫಾ ಮಲಗಿದ್ರಲ್ಲ, ಇನ್ನೊಂದು ಸೋಫಾ ಮೇಲೆ ಈಕೆನೂ ಕೂಡ ಮಲಗ್ತಾಳೆ. ಇಬ್ಬರಿಗೂ ಏನಪ್ಪ ಅಂದರೆ ಶಾಂತವಾಗಿ ನಿದ್ದೆ ನಡೀತಾ ಇದೆ. ಆದರೆ ಬೆಳಗ್ಗೆ ಹರಿತು. ಹಾಸ್ಪಿಟ್ಲಲ್ಲಿ ನೋಡಿದರೆ ಮತ್ತೊಂದು ಇವರಿಬ್ರದ್ದು ಪ್ಲ್ಯಾನ್ ನಡೆದಿದೆ. ಅಲ್ಲ ಅಜಿತ್, ಏನಾದರೂ ನಿಮ್ದು ಏನು ಇದು ತೊಗೊಂಡಿದ್ರಲ್ಲ ಅವು ಪಾಯ್ಸನನ್ನು ಅವನು ಏನಾದರೂ ಸರ್ಚ್ ಮಾಡಿದರೆ ನೀವು ಕುಡಿದಿದ್ದು ಬಿಟ್ಟಿದ್ದು ಅವ್ನಿಗೆ ಗೊತ್ತಾಗಲ್ವ ಅಂದಾಗ, ಅದಷ್ಟು ಸರಳ ಅಲ್ಲ, ಅವ್ನು ಅದಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ದೇವಿಯೇ ಅಂತಾಳೆ. ಆದರೆ ಅಜಿತ್ ನೋಡಿದರೆ ಅವಳು ರೂಮಲ್ಲಿ ಅದನ್ನೆಲ್ಲವನ್ನು ಕೂಡ ಸರ್ಚ್ ಮಾಡಿಬಿಟ್ಟು ಅದನ್ನು ನೋಡ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ನಾಳೆ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಕೂಡ